ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿದು ರಾಮನವಮಿಗೆ ದೇವರಿಗೆ ಮಾಡಿದ ಪ್ರಸಾದಗಳು. ಇದರಲ್ಲಿ ನಾನು ಪಾನಕ ಮಾಡಿದ್ದೇನೆ, ಮಜ್ಜಿಗೆ, ಆಮೇಲೆ ಕೋಸಂಬರಿ, ಆಮೇಲೆ ಪಾಯಸ, ಖೀರ್ ಮಾಡಿದ್ದೇನೆ. ಆನಂತರ ಇದು ಕಡಲೆದು ಉಸ್ಲಿ ಮಾಡಿದ್ದೇನೆ. ಇದರಲ್ಲಿ ಬರೀ ನಾನಿವತ್ತು ಮಜ್ಜಿಗೆ ಮತ್ತು ಕೋಸಂಬರಿದು ಇದು ತೋರಿಸ್ತಾ ಇದ್ದೇನೆ ರೆಸಿಪಿ. ತುಂಬ ಈಸಿಯಾಗಿ ಮಾಡ್ಬೋದು. ಮತ್ತು ಪಾನಕ ಆಮೇಲೆ ಖೀರಿದು ಅದು ಸಪರೇಟ್ ನಾನು ಹಾಕ್ತೇನೆ ವಿಡಿಯೋ. ಅಂದರೆ ಇದು ಇದರ ಜೊತೆಗೆ ಹಾಕಿದರೆ ತುಂಬ ಲೆಂತಿ ಆಗ್ತದೆ, ಅದಕ್ಕೋಸ್ಕರ. ಇದಕ್ಕೆ ನಾನು ಮಜ್ಜಿಗೆ ಮಾಡಲಿಕ್ಕೆ 1-2 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೇನೆ. ಆಮೇಲೆ ಒಂದು 4-5 ಎಲೆ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ 1 ಸ್ಪೂನ್ ಜೀರಿಗೆ ಮತ್ತು 1 ತುಂಡು ಶುಂಠಿ, ಆಮೇಲೆ ಒಂಚೂರು ಪಿಂಕ್ ಸಾಲ್ಟ್ ಹಾಕಿದ್ದೇನೆ. ಇದು ಹಾಕಿ ಮತ್ತು ಹಿಂಗೆ ಹಾಕಬೇಕು 1 ಸ್ಪೂನಷ್ಟು, ಒಂದು ಚಿಕ್ಕ ಸ್ಪೂನಲ್ಲಿ ಒಂಚೂರು ಹಿಂಗೆ ಹಾಕಿದ್ದೇನೆ. ಆನಂತರ ಗಟ್ಟಿ ಮೊಸರು ಹಾಕಬೇಕು. ಮೊಸರು ಹಾಕಿ ಇದನ್ನು ನಾವೀಗ ರುಬ್ಕೊಂಡು ಬರಬೇಕು. ಮಿಕ್ಸಿಯಲ್ಲಿ 1-2 ಸುತ್ತು ರುಬ್ಕೊಂಡು ಬಂದಿದ್ದೇನೆ ನೋಡಿ, ಇಷ್ಟು ರುಬ್ಬಿ ಆಗಿದೆ. ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇದು ನೀರು ಮಜ್ಜಿಗೆ ಮಾಡ್ಕೊಳ್ಬೇಕು. ಇದು ಮಸಾಲ ಮಜ್ಜಿಗೆ. ಇದು ರಾಮನವಮಿಗೆ ಇದು ಎಲ್ಲ ಕಡೆ ಮಾಡ್ತಾರೆ, ದೇವಸ್ಥಾನದಲ್ಲೆಲ್ಲ ಕೊಡ್ತಾರೆ ಇದನ್ನು. ಇದು ನಾವು ಮನೆಯಲ್ಲೇ ಮಾಡಿದ್ದು. ಆಮೇಲೆ ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕಿ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇಲ್ಲಿಗೆ ನೀರು ಮಜ್ಜಿಗೆ ರೆಡಿ ಆಯಿತು ನೋಡಿ. ಇಲ್ಲಿ ಇವಾಗ ನಾನು ಸಾಲ್ಟು, ಪಿಂಕ್ ಸಾಲ್ಟ್ ಎಲ್ಲ ಹಾಕ್ತಾ ಇದ್ದೇನೆ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ತುಂಬ ರುಚಿಯಾದ, ಮತ್ತು ಇವಾಗ ಬೇಸಿಗೆಗಲ್ವ, ತಂಪು ಕುಡಿಲಿಕ್ಕೆ ಒಂಥರ ಬಾಯಾರಿಕೆಗೆ ತುಂಬ ಒಳ್ಳೆಯದಾಗ್ತದೆ ನೋಡಿ. ರೆಡಿ ಆಯಿತು ಮಜ್ಜಿಗೆ. ಇವಾಗ ಇದು ಕೋಸಂಬರಿ ಮಾಡ್ತಾಯಿದ್ದೆ. ಇದಕ್ಕೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದು ಹೆಸರು ಬೇಳೆಯನ್ನು ನಾನು ನೆನೆಸಿಟ್ಟಿದ್ದೇನೆ 1 ಗಂಟೆ ಕಾಲ. ಇದು ಚೆನ್ನಾಗಿ ನೆಂದಿದೆ. ನೆಂದು ಬಸಿಲಿಕ್ಕೆ ಹಾಕಿ ನೀರು ತೆಗಿಲಿಕ್ಕೆ ಹಾಕಿದ್ದೇನೆ ಸ್ಟ್ರೈನರಲ್ಲಿ. ನೀರೆಲ್ಲ ಹೋಗಿದೆ. ಅದಕ್ಕೆ ತುರಿದ ಕ್ಯಾರೆಟ್ ಹಾಕ್ತಾಯಿದ್ದೇನೆ. ಮೊದಲೆಲ್ಲ ತುರಿದು ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದೇನೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಸಹ ಮತ್ತು ಸೌತೆಕಾಯಿಯನ್ನು ಸಹ ಸಣ್ಣದಾಗಿ ಕಟ್ಟಿ ಅದು ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೇನೆ. ಇವಾಗ ಹಾಕಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಇದಕ್ಕೆ ಉಪ್ಪೆಲ್ಲ ನಾವು ಸರ್ವ್ ಮಾಡುವಾಗ ಹಾಕಬೇಕು. ನಾವು ದೇವರಿಗೆ ನೈವೇದ್ಯ ಆ ಟೈಮಲ್ಲಿ ನಾನು ಉಪ್ಪು ಹಾಕೋದು, ಇವಾಗ ಹಾಕೋದಿಲ್ಲ. ಇವಾಗ ಉಪ್ಪು ಹಾಕಿದರೆ ಎಲ್ಲ ನೀರು ಬಿಟ್ಕೊಳ್ತದೆ. ಅದಕ್ಕೆ ಇದನ್ನು ಬರೀ ಮಿಕ್ಸ್ ಮಾಡಿ ಇಡೋದಷ್ಟೇ. ಇವಾಗ ಇದಕ್ಕೆ ಒಂದು ಸಣ್ಣ ತುಂಡು ಲಿಂಬೆ ರಸ ಹಿಂಡ್ತಾ ಇದ್ದೇನೆ. ಲಿಂಬೆ ರಸನೂ ಹಾಕ್ಬೋದು, ಅಥವಾ ಮಾವಿನ ಕಾಯಿ ಇದೆಯಲ್ಲ ಅದರದ್ದು ತುರಿದು ಸಹ. ನನಗೆ ಮಾವಿನಕಾಯಿ ಸಿಗಲಿಲ್ಲ, ನಾನು ಅಂಗಡಿಯಲ್ಲಿ ನೋಡಿದೆ, ತರಕಾರಿ ಇರಲಿಲ್ಲ. ಇಲ್ಲಾಂದರೆ ನಾನು ಮಾವಿನಕಾಯಿ ತುರಿದು ಹಾಕ್ತಾಯಿದ್ದೆ, ಅದು ತುಂಬ ಟೇಸ್ಟ್ ಆಗ್ತದೆ. ಇವಾಗ ಇದನ್ನು ಮಿಕ್ಸ್ ಮಾಡಬೇಕು. ಉಪ್ಪು ನಾವು ಕೊನೆಗೆ ಹಾಕಬೇಕು. ಆಮೇಲೆ 1 ಸ್ಪೂನಷ್ಟು ಸಣ್ಣ ಹಚ್ಚಿದ 1-2 ಹಸಿಮೆಣ್ಸಿನ್ಕಾಯನ್ನು ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ. ಇಲ್ಲಿಗೆ ಕೋಸಂಬರಿ ಸಹ ರೆಡಿ ಆಯಿತು. ಇವಾಗ ನಾವು ಸರ್ವ್ ಮಾಡುವ. ನಾನಿಲ್ಲಿ ನೋಡಿ ಸರ್ವ್ ಮಾಡಲಿಕ್ಕೆ ಕಡಲೆಕಾಳಿದು ಉಸ್ಲಿ ಮಾಡಿದ್ದೇನೆ. ಇದು ರೆಸಿಪಿ ಸಹ ನಾನು ಆಮೇಲೆ ನಿಮಗೆ ತೋರಿಸ್ತೇನೆ. ಇದೆಲ್ಲ ವಿಡಿಯೋ ಶೂಟ್ ಮಾಡಲಿಲ್ಲ, ಆಮೇಲೆ ಇನ್ನು ಬೇಕಂದರೆ ನಾನು ಮಾಡಿ ಹಾಕ್ತೇನೆ ನೋಡಿ. ಇದು ಕೋಸಂಬರಿ. ಇದನ್ನೆಲ್ಲ ಒಂದು ಪ್ಲೇಟಲ್ಲಿ, ಬೌಲಲ್ಲಿ ಹಾಕಿ ಸರ್ವ್ ಮಾಡ್ತಾರೆ. ಇದು ನಾವು ದೇವರಿಗೆ ನೈವೇದ್ಯಕ್ಕೆ ಮಾಡೋದು. ಆಮೇಲೆ ನೋಡಿ ಖೀರ್ ಮಾಡಿದ್ದೇನೆ, ಬರೀ ಸಬ್ಬಕ್ಕಿದು ಖೀರು. ಇದು ಎಲ್ಲ ಒಟ್ಟಿಗೆ ನಾವು ದೇವರಿಗೆ ನೈವೇದ್ಯಕ್ಕೆ ಇಡ್ತೇವೆ ಇದನ್ನು ರಾಮನವಮಿ ದಿವಸ. ಮತ್ತೆ ಅದು ಪೂಜೆ ಎಲ್ಲ ಆದಮೇಲೆ ಮತ್ತೆ ಕುಡಿಲಿಕ್ಕೆ ಕೊಡೋದು. ಇದು ಪಾನಕ ನೋಡಿ, ಇದದು ಕರ್ಬೂಜ ಇದೆಯಲ್ಲ, ತರ್ಬೂಜ, ಅದರದ್ದು ಪಾನಕ ಇದೆ, ಯೆಲ್ಲೋ ಕಲರ್ ಬರ್ತದೆ ಚಿಕ್ಕದು, ಅದರದ್ದು ಇದು ಪಾನಕ. ಆನಂತರ ನೋಡಿ ನೀರು ಮಜ್ಜಿಗೆ ಎಲ್ಲ ರೆಡಿ ಆಯಿತು. ಇದನ್ನು ರಾಮನವಮಿ ದಿವಸ ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ನಾವು ತಗೊಳ್ಳೋದು. ಮತ್ತು ಇದು ಈ ಕಡೆ ಬೆಂಗಳೂರು, ಹಾಸನ, ಮಂಡ್ಯ, ಮೈಸೂರು ಇಲ್ಲೆಲ್ಲ ದೇವಸ್ಥಾನ ಉಂಟಲ್ಲ, ಅಲ್ಲಿ ಎಲ್ಲ ಕುಡಿಲಿಕ್ಕೆ ಕೊಡ್ತಾರೆ ಸಾರ್ವಜನಿಕ ಎಲ್ಲರಿಗೂ, ಪಬ್ಲಿಕ್ ಎಲ್ಲರಿಗೂ ಕೊಡ್ತಾರೆ. ಮತ್ತು ರೋಡಲ್ಲಿ ಸಹ ಇಡ್ತಾರೆ ಕೆಲವರು, ಒಂಥರ ದಾನ ಥರ ಹಾಗೆ ಹೋಗುವವರಿಗೆಲ್ಲ ಕುಡಿಲಿಕ್ಕೆ ಕೊಡ್ತಾರೆ. ಕೋಸಂಬರಿ ಸಹ ತಿನ್ನಲಿಕ್ಕೆ ಕೊಡ್ತಾರೆ. ತುಂಬ ಚೆನ್ನಾಗಿರ್ತದೆ. ಇದು ತುಂಬ ಒಳ್ಳೆಯದಂತೆ ರಾಮನವಮಿ ದಿವಸ ಇದು ದೇವರಿಗೆ ಇದು ಮಾಡಿದರೆ, ನೈವೇದ್ಯ ಮಾಡಿದರೆ. ಅಂದರೆ ಇದು ರಾಮನದ್ದು ಇಷ್ಟವಾದ ಇದಂತೆ, ಆಹಾರ ಅಂತೆ. ಹಾಗಾಗಿ ಮಾಡಿದ್ದೇನೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ.